ಹಿಂದಿನ ಭಾಗದಲ್ಲಿ ದೇವಕಿ ಮತ್ತು ರಂಗನಾಥ್ ಇಬ್ರು ತಮ್ಮ ಮಗ ಮೋಹಿತ್ ಬೇರೆ ಯಾವುದೋ ಜಾತಿ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಜಾತಿನೇ ಮುಖ್ಯ ಅಂತ ಮದುವೆನ ವಿರೋಧಿಸ್ತಾರೆ. ಆದರೆ ಮೋಹಿತ್ ಮಾತ್ರ ತನಗೆ ಜಾತಿಗಿಂತನೂ ಪ್ರೀತಿನೇ ಮುಖ್ಯ ಅಂತ ನಾನು ಮದುವೆ ಆದರೆ ಅದೇ ಹುಡುಗಿನೇ ಮದುವೆ ಆಗೋದು ಅಂತ ಪಟ್ಟು ಹಿಡಿದು ಕೂರ್ತಾನೆ. ಮುಂದೆ ಏನಾಗುತ್ತೆ, ಇದೇ ವಿಷಯಕ್ಕೆ ಎಲ್ಲರೂ ದೂರ ದೂರ ಆಗ್ತಾರೋ ಅಥವಾ ಮೋಹಿತ್ ಪ್ರೀತಿನ ಎಲ್ಲರೂ ಒಪ್ಕೋತಾರೋ ಏನು ಅಂತ ಇವತ್ತಿನ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ವಾದ ವಿವಾದದಲ್ಲಿ ಒಂದೆರಡು ದಿನ ಕಳೆಯುತ್ತೆ. ಅರೆ, ಇದೇನಿದು ಸನ್ನಿಧಿ, ಲಗೇಜ್ ಸಮೇತ ಬಂದಿದ್ಯಾ? ಏನಾಯ್ತು? ಯಾಕೆ ಹೀಗಿದೆಯಾ? ಇನ್ನೇನು ಮಾಡಲಿ ಮೋಹಿತ್, ನಾನು ನಿಮ್ಮನ್ನ ಪ್ರೀತಿ ಮಾಡಿದ ತಪ್ಪಿಗೆ ಹೀಗೆ ಬರಲೇಬೇಕು. ನಿಮ್ಮನೇಲೋ ಮದುವೆಗೆ ಒಪ್ಪಲ್ಲ, ಜಾತಿ ನಮ್ಮ ಮನೇಲಿ ಮದುವೆಗೆ ಅರ್ಜೆಂಟ್ ಮಾಡ್ತಿದ್ದಾರೆ. ನೀವು ಬಂದು ಕೇಳಲಿಲ್ಲ ಅಂದರೆ ನನ್ನನ್ನು ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತಾರೆ. ಮನೇಲೇ ಇದ್ದರೆ ನನಗೆ ಮದುವೆ ಆಗೋದಂತೂ ಖಂಡಿತ, ನೀವು ಅಥವಾ ಇನ್ಯಾರೋ. ಆದರೆ ಮದುವೆ ಅಂತೂ ಆಗುತ್ತಲ್ವಾ, ಅದಕ್ಕೆ ಯಾವುದು ಸಮಸ್ಯೆನೇ ಬೇಡ ಅಂತ ಮನೆ ಬಿಟ್ಟು ಬಂದೆ. ನೀವು ಬೇಡ, ಮನೆಯವರು ಬೇಡ, ನಾನು ಹೇಗಾದರೂ ಒಬ್ಳೆ ಎಲ್ಲಾದರೂ ಬದುಕ್ತೀನಿ. ಸನ್ನಿಧಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನಿನ್ನನ್ನು ಅಷ್ಟು ಸುಲಭಕ್ಕೆ ಬಿಟ್ಬಿಡ್ತೀನ ಹೇಳು? ಏನೇನೋ ಯೋಚನೆ ಮಾಡ್ತಿದ್ಯಾ ನೀನು? ನಮ್ಮ ಮನೆಯವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಮೋಹಿತ್, ಇನ್ನು ಯಾವಾಗ ನಿಮ್ಮಪ್ಪ ಅಮ್ಮನ್ನ ಒಪ್ಸೋದು, ನನ್ನ ನೀವು ಮದುವೆ ಆಗೋದು? ನಾನು ಇನ್ನೊಂದು ಸ್ವಲ್ಪ ದಿನ ಮನೇಲೇ ಇದ್ರೆ ನನಗೆ ಖಂಡಿತವಾಗ್ಲೂ ಬೇರೆ ಯಾರ ಜೊತೆನಾದರೂ ಮದುವೆ ಮಾಡ್ತಾರೆ. ನೋಡಿ, ನಿಮ್ಗಂತೂ ನಿಮ್ಮ ಅಪ್ಪ ಅಮ್ಮನ ಒಪ್ಸೋದಕ್ಕಾಗಲ್ಲ, ನನಗೂ ಹಾಗೆ ನಮ್ಮ ಅಪ್ಪ ಅಮ್ಮನ ಎದುರು ಹಾಕೊಳ್ಳೋದಕ್ಕೂ ಆಗಲ್ಲ. ನಾನು ಅದಕ್ಕೆ ಮನೆ ಬಿಟ್ಟು ಹೇಗೋ ನನ್ನ ಪಾಡಿಗೆ ನಾನು ಬದುಕ್ತೀನಿ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗಿನ ಮದುವೆ ಆಗಿ. ಸನ್ನಿಧಿ, ಪ್ಲೀಸ್ ಕಣೆ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಮನೆಯವ್ರ ಮೊದಲೇ ಈ ಮದುವೆಗೆಲ್ಲ ಒಪ್ತಾ ಇಲ್ವಲ್ಲ ಅನ್ನೋ ಟೆನ್ಷನಲ್ಲಿದ್ದೀನಿ. ಅದ್ರ ಜೊತೆಗೆ ನೀನು ಮತ್ತೆ ಟೆನ್ಷನ್ ಕೊಡಬೇಡ. ಅವರೇನೋ ನನ್ನ ಅರ್ಥ ಮಾಡ್ಕೋತಿಲ್ಲ, ನೀನು ಹಾಗೆ ಮಾಡ್ತಿದ್ಯಲ್ಲ. ನೋಡಿ ಮೋಹಿತ್, ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮಗೂ ತೊಂದರೆ ಬೇಡ, ಹಾಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ನಿಷ್ಠುರ ಆಗೋದು ಬೇಡ. ನಾನು ನನ್ನ ಜೀವನ ಹೇಗೋ ನೋಡ್ಕೋತೀನಿ. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನೇ ನೀವು ಮದುವೆ ಆಗಿ. ಅವಾಗ ನಿಮ್ಮ ಜೀವನನಾದ್ರೂ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮನ ಜೊತೆನೂ ಖುಷಿಯಾಗಿರ್ಬೋದು. ಇಬ್ರು ಜೀವನ ಯಾಕೆ ಹಾಳಾಗಬೇಕು? ನಾನಿನ್ನು ಹೊರಡ್ತೀನಿ. ಮೋಹಿತ್, ಇದೇನೋ ಇದು? ಮದುವೆ ಆಗಿ ಬಂದಿದ್ಯಲ್ಲ? ಅಲ್ಲ, ಮನೆಯವರು ಅಂತ ನಾವೆಲ್ಲ ಇದ್ದೀವಿ ತಾನೆ? ನಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗಿಲ್ವೇನೋ? ಕ್ಷಮ್ಸಣ್ಣ, ಅನಿವಾರ್ಯ, ಹಾಗಾಗಿ ಮದುವೆ ಆದೆ. ನಾನು ನಿಮ್ಮ ಹತ್ರ ತುಂಬ ಸಾರಿ ಕೇಳಿದೆ, ಆದರೆ ನೀವು ಮದುವೆಗೆ ಒಪ್ಪೋ ಹಾಗೆ ಕಾಣಲಿಲ್ಲ. ಅವ್ರ ಮನೇಲಿ ಕೂಡ ಅವಳಿಗೆ ಬೇರೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ರು. ಹಾಗಾಗಿ ನಾನು ಮದುವೆ ಆಗಬೇಕಾಯ್ತು. ಮೋಹಿತ್ ಹೇಳ್ದೆ ಕೇಳ್ದೆ ಮದುವೆ ಆಗಿ ಬಂದಿರೋದನ್ನ ನೋಡಿ ದೇವಕಿ ಮತ್ತೆ ರಂಗನಾಥ್ಗೆ ಕೋಪ ನೆತ್ತಿಗೆ ಏರತ್ತೆ. ಹಾಳದವನೇ, ಅಲ್ಲ ಕಣೋ, ನಾವಷ್ಟೆಲ್ಲ ಬೇಡ ಬೇಡ ಅಂತ ಹೇಳಿದ್ರು ಇದೇ ಹುಡುಗಿನ ಮದುವೆ ಆಗಿ ನಮ್ಮ ಮನೆ ಎದುರಿಗೆ ಬಂದು ನಿಂತಿದ್ಯಲ್ಲ, ಇವಾಗ ನಾವು ಒಪ್ಕೊಂಡ್ ಬಿಡ್ತೀವಿ ಅನ್ಕೊಂಡಿದ್ಯೇನೋ? ನೋಡು, ಹೇಗ್ ಬಂದಿದ್ಯೋ ಹಾಗೆ ಹೊರಟೋಗು. ಈ ಮನೆ ಒಳಗೆ ನಿನಗೆ ಮಾತ್ರ ಪ್ರವೇಶ ಇಲ್ಲ ಕಣೋ. ನನ್ನ ಮಗ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಿದೆ ನನಗೆ. ದೇವಕಿ, ಹುಟ್ಟಿರೋ ಮಕ್ಕಳೆಲ್ಲ ಹೀಗೆ ತಯಾರಾಗ್ತಾರೆ ಅಂತ ಗೊತ್ತಾಗಿದ್ರೆ ಹುಟ್ಟಿದಾಗಲೇ ಸಾಯಿಸ್ಬಿಡ್ಬೋದಿತ್ತು ಕತ್ತಿಸ್ಕಿ. ಇಂಥ ಮಕ್ಕಳು ಏನಕ್ಕೆ ಹೇಳು ನಮಗೆ? ಇವರಿಂದ ಒಂದಾದರೂ ಒಳ್ಳೇದಾಗ್ತಿದ್ಯಾ? ಎಲ್ಲರ ಮುಂದೆ ತಲೆ ತೆಗ್ಸೋ ಕೆಲಸ ಆಗಿದೆ. ಊರವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅಯ್ಯೋ ಪಾಪ ಅಂತಿದ್ದವರು ನಮ್ಮನ್ನು ನೋಡಿ ಎಲ್ಲರೂ ಅಯ್ಯೋ ಪಾಪ ಅನ್ನೋ ಹಾಗೆ ಮಾಡಿಬಿಟ್ರಲ್ಲೇ. ನೋಡಿ, ನಿಮಗೆ ನಮ್ಮಿಂದ ಅಷ್ಟೊಂದು ಮರ್ಯಾದೆ ಹೋಗ್ತಿದೆ ಅಂದರೆ ನಾವು ಬರೋದಿಲ್ಲ. ಈ ಕ್ಷಣನೇ ಈ ಮನೆಯಿಂದ ಹೀಗೆ ವಾಪಸ್ ಹೋಗ್ತೀವಿ. ನೀವೇನು ನಮ್ಮ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ, ಇದೇನ್ ಮಾತಾಡ್ತಿದ್ರ ನೀವು? ನೋಡಿ ಮೋಹಿತ್, ಸ್ವಲ್ಪ ಸುಮ್ಮನೆ ಇರಿ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನೋಡಿ ಅತ್ತೆ ಮಾವ, ಇದು ನನ್ನಿಂದಾನೇ ತಪ್ಪಾಗಿರೋದು. ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಬೇಡಿ. ಸಾಕ್, ಬಾಯಿ ಮುಚ್ಚು. ಯಾರು ನಿನಗೆ ಅತ್ತೆ ಮಾವ? ಅತ್ತೆ ಮಾವ ಅಂತೆ ಅತ್ತೆ ಮಾವ. ವರ್ಷ ಹೇಳೋದಕ್ಕೆ ಬಂದಿದ್ಯಾ ನೀನಿಲ್ಲಿ? ನನ್ನ ಮಗನ್ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡು ಎಲ್ರೂ ತಲೆ ತಗ್ಸೋ ಹಾಗೆ ಮಾಡಿಟ್ಟು ಈಗ ಅತ್ತೆ ಮಾವ ಅಂತ ಕರಿತಿದ್ಯಾ? ನೋಡಮ್ಮ, ಇದ್ರಲ್ಲಿ ಅವಳದೇನು ತಪ್ಪಿಲ್ಲ. ಸುಮ್ಮನೆ ಅವಳಿಗೆ ಬಾಯಿಗೆ ಬಂದಂಗೆ ಬೈಬೇಡ. ಸಾಕ್, ಬಾಯಿ ಮುಚ್ಚೋ. ಅಣ್ಣಂದು ಒಡ ಹುಟ್ಟಿರೋ ಅಣ್ಣಂದಿನ್ನು ಮದ್ವೆ ಆಗಿಲ್ಲ. ನಾನು ಇಷ್ಟು ಬೇಗ ಈ ಕೆಲಸ ಮಾಡ್ಕೊಂಡು ಬಂದ್ರೆ ಮುಂದೆ ಏನಾಗುತ್ತೆ ಅನ್ನೋ ಆಲೋಚನೆ ಇಲ್ಲ ನಿನಗೆ? ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯೇನೋ? ನೋಡು, ಈ ಕ್ಷಣನೇ ಇಲ್ಲಿಂದ ಹೊರಟೋಗು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ನಿಮ್ಮಂತ ಮಕ್ಕಳು ಹುಟ್ಟೋ ಬದಲು ಹುಟ್ಟಾಗ್ಲೇ ಸತ್ತೋಗಿದ್ರು ನಾನು ಬಂಜೆ ಅಂತ ನೆಮ್ಮದಿಯಾಗಿರ್ತಿದ್ದೆ. ಅಮ್ಮ,
ಇದೇನಮ್ಮ ಇದು? ಆಗಿದ್ದೇನೋ ಆಯಿತು. ಇವಾಗ ಅವರಿಬ್ರು ಮದುವೆ ಆಗಿದ್ದಾರೆ. ಅವಳು ನಮ್ಮನೆ ಸೊಸೆ. ಹೀಗಿರುವಾಗ ಮನೆ ಬಾಗ್ಲಿಗೆ ಬಂದವ್ರನ್ನ ಮನೆ ಬಿಟ್ಟು ಹೋಗು ಅನ್ನೋದು ಎಷ್ಟು ಸರಿ ಹೇಳು? ಊರು ಮನೆಯವರೆಲ್ಲ ನೋಡಿ ಆಮೇಲೆ ಇನ್ನೊಂಥರ ಆಡ್ಕೋತಾರೆ. ಇವಾಗ ಹೋಗಿರೋ ಮರ್ಯಾದೆನೇ ಸಾಕು. ನೀವು ಅವರಿಬ್ಬರನ್ನ ಮನೆ ತುಂಬಿಸ್ಕೊಳ್ಳಿ. ಅದು ಬಿಟ್ಟು ಮತ್ತೆ ವಾದ ಬೇಡ ಅಮ್ಮ. ಏನು ನೀನ್ ಹೇಳ್ತಿರೋದು? ನಿನಗೆ ಹುಡುಗಿ ಫಿಕ್ಸ್ ಆಗಿದ್ದಾಳೆ, ಇನ್ನೊಂದು 4 ದಿನ ಬಿಟ್ರೆ ನಿನ್ ಮದ್ವೆ. ಅಂತದ್ರಲ್ಲಿ ಇವನು ಇಷ್ಟೆಲ್ಲ ರಾಮಾಯಣ ಮಾಡ್ಕೊಂಡು ಬಂದಿದಾನಲ್ಲ. ಹುಡುಗಿ ಮನೆಯವ್ರಿಗೆ ನಾವೇನೋ ಹೇಳೋದು, ಅವ್ರ ಮನೆಯವ್ರು ಕೇಳಿದ್ರೆ ಅಕಸ್ಮಾತ್ ಎಲ್ಲಾದ್ರೂ ಮದ್ವೆನೇ ಬೇಡ ಅಂತ ಹೇಳಿದ್ರೆ ಏನೋ ಮಾಡೋದು? ಅಮ್ಮ, ಅದಕ್ಕೆ ಹೇಳ್ತಾ ಇರೋದು, ಇನ್ನು 4 ದಿನಕ್ಕೆ ಮದುವೆ ಇಟ್ಕೊಂಡು ಹೀಗೆ ಮನೆ ಮಗ ಸೊಸೆನ ಮನೆಯಿಂದ ಹೊರಗೆ ಕಳ್ಸೋದು ಎಷ್ಟು ಸರಿ ಹೇಳು? ನೋಡು, ನಾನು ಹೇಳೋದು ಕೇಳು. ಇವಾಗ ಆಗಿದ್ದೇನೋ ಆಯಿತು. ನಮ್ಮ ಮದುವೆಗೋಸ್ಕರನಾದರೂ ನನ್ನ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕೊಟ್ಟು ಅವರಿಬ್ರನ್ನ ಒಳಗೆ ಕರ್ಕೊಳ್ಳಮ್ಮ. ಓಹೋ, ತಮ್ಮನ ಪರವಾಗಿ ಅಣ್ಣ ವಕಾಲತ್ ವಹಿಸ್ತಿದ್ದಾನೆ ಅನ್ಸುತ್ತೆ. ದೇವಕಿ, ನಿನ್ಗೇನು ಬೇಕೋ ಅದನ್ನ ಮಾಡು. ನನಗೆ ಮಾತ್ರ ಅವ್ರನ್ನ ಒಳಗೆ ಕರ್ಕೊಳ್ಳೋ ಮನಸ್ಸಿಲ್ಲ. ಏನಾದರೂ ನಿಮ್ಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಅಮ್ಮ, ಅಪ್ಪ ಏನೋ ಕೋಪದಲ್ಲಿ ಹಾಗೋದ್ರು, ನೀನಾದರೂ ಒಳಗೆ ಕರ್ಕೊಳ್ಳಮ್ಮ. ನೋಡು ರಜತ್, ನಿನಗೆ ತುಂಬಾ ಚೆನ್ನಾಗಿ ಗೊತ್ತು, ನಿನ್ನ ಅಪ್ಪಂಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಮಗ ಸೊಸೆ ಅಂತ ಅವರಿಗೆ ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಏನಾದರೂ ಮಾಡ್ಕೊ ನಿನಗಿಷ್ಟ ಬಂದಾಗೆ. ಅಮ್ಮ, ಮೋಹಿತ್, ಆಗಿದ್ದೇನೋ ಆಯಿತು. ನೀನು ಒಳಗೆ ಬಾ. ಅವರಿಬ್ರು ಸ್ವಲ್ಪ ದಿನ ಕಳೆದ ಮೇಲೆ ಸರಿ ಹೋಗ್ತಾರೆ. ಮೋಹಿತ್ ಪ್ರೀತಿ ಮಾಡಿ ತನಗಿಷ್ಟ ಬಂದಾಗೆ ಮದುವೆ ಮಾಡ್ಕೊಂಡು ಬಂದಿರೋದು ದೇವಕಿ ಮತ್ತೆ ರಂಗನಾಥ್ಗೆ ಸ್ವಲ್ಪನೂ ಹಿಡ್ಸಲ್ಲ. ಹಾಗಾಗಿ ಅವರಿಬ್ಬರನ್ನ ಒಳಗೂ ಕರೆದೇನೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆದರೆ ರಜತ್ ತಮ್ಮನ ಹೆಂಡತಿನ ಸ್ವಲ್ಪ ಸಮಾಧಾನ ಮಾಡಿ ಒಳಗೆ ಕರೀತಾನೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಮೋಹಿತ್ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ರಜತ್ಗೆ ರಾಧಿಕನ್ ಜೊತೆ ಮದುವೆ ಕೂಡ ಆಗತ್ತೆ. ಮಾವ, ತಗೊಳ್ಳಿ, ಕಾಫಿ ಬಿಸಿ ಬಿಸಿಯಾಗಿದೆ, ಇವಾಗಲೇ ಕುಡೀರಿ, ಆರೋಗ್ಯಕ್ಕೂ ಒಳ್ಳೇದು. ನೋಡು, ಈ ಮನೇಲೇನು ಜನಕ್ಕೆ ಬರ ಬಂದಿಲ್ಲ. ನನಗೆ ಅಂತ ಒಬ್ಳು ಹೆಂಡತಿನೂ ಇದ್ದಾಳೆ, ಸೊಸೆನೂ ಇದ್ದಾಳೆ. ನನಗೇನಾದರೂ ಬೇಕಾದರೆ ನಾನು ಅವ್ರ ಹತ್ರ ಕೇಳಿ ಮಾಡಿಸ್ಕೋತೀನಿ. ನಾನು ಕೇಳಲಿಲ್ಲ ಅಂದರೂ ಅವ್ರು ಮಾಡಿಕೊಡ್ತಾರೆ. ಅಕಸ್ಮಾತ್ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಾನು ಹಾಗೇ ಇರ್ತೀನಿ. ಅದು ಬಿಟ್ಟು ನೀನು ಹೀಗೆಲ್ಲ ಸೇವೆ ಮಾಡೋ ನೆಪ ಮಾಡಿಕೊಂಡು ನನ್ನ ಹತ್ರ ನಂಬಿಕೆ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದು ಹಾಗಲ್ಲ ಮಾವ, ನೀವು ಬೆಳಗ್ಗೆ ಎದ್ದಾಗ ಕಾಫಿ ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ಮಾಡ್ಕೊಂಡು ಬಂದೆ. ಅದನ್ನೇ ಹೇಳ್ತಾ ಇರೋದು, ನನ್ನ ಬಗ್ಗೆ ನೀನು ಕೇರ್ ಮಾಡೋದು ಬೇಕಾಗಿಲ್ಲ ಅಂತ. ನೋಡು, ನನಗೆ ಸೊಸೆ ಇದ್ದಾಳೆ, ಹೆಂಡತಿ ಇದ್ದಾಳೆ, ಎಲ್ಲನೂ ಅವರೇ ಮಾಡ್ತಾರೆ. ನೀನು ಹೀಗೆ ಪದೇ ಪದೇ ನನ್ನ ಎದುರಿಗೆ ಬಂದು ನನ್ನ ನೆಮ್ಮದಿನೂ ಹಾಳು ಮಾಡಬೇಡ. ರಾಧಿಕಾ, ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾರಮ್ಮ. ಮೊದಲು ಇವಳು ಇಲ್ಲಿಂದ ಹೋಗೋದಕ್ಕೆ ಹೇಳು. ಇದೇನ್ ಸನ್ನಿಧಿ, ಈ ಮನೇಲಿ ನಿನ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಗೊತ್ತು ತಾನೆ. ಹಾಗಿರುವಾಗ ಸುಮ್ಮನೆ ಯಾಕೆ ಪದೇ ಪದೇ ಇವ್ರ ಎದುರಿಗೆ ಬಂದು ನೀನು ಬಯಸ್ಕೋತೀಯ, ಅವ್ರ ನೆಮ್ಮದಿನೂ ಹಾಳು ಮಾಡ್ತೀಯ. ನಾವಿದೀವಲ್ವಾ, ಮನೆ ಜವಾಬ್ದಾರಿ ನಾವು ನೋಡ್ಕೊಂತೀವಿ ಬಿಡು. ನೀನು ನಿನ್ ಪಾಡಿಗೆ ನಿನ್ ರೂಮಲ್ಲಿದ್ರೆ ಅಷ್ಟೇ ಸಾಕು. ಅತ್ತೆ, ನಿಮ್ಗೆ ಅಡ್ಗೆ ಮಾಡೋದಕ್ಕೆ ನಾನೇನಾದ್ರೂ ಸಹಾಯ ಮಾಡ್ಲಾ? ನಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಗೊತ್ತಾ ನಿಮ್ಗೆ. ನಾನೊಂದ್ಸರಿ ಅಡ್ಗೆ ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ಬಡಿಸ್ತೀನಿ. ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಹೇಳ್ತೀರಾ? ಏನು, ಅಡ್ಗೆ ಮಾಡಿ ಬಡಿಸ್ತೀಯಾ? ನೀನು ಈ ಮನೆಗೆ ಬಂದಿರೋದೇ ನಮ್ಗೆ ಇಷ್ಟ ಇಲ್ಲ. ಹಾಗಿರುವಾಗ ಅಡ್ಗೆ ಮನೆಗೆ ಬಂದು ನನಗೆ ಸಹಾಯ ಮಾಡ್ಲಾ ಕೇಳ್ತಿದ್ಯಲ್ಲ? ನೋಡು, ನನಗೆ ಸೊಸೆ ಇದ್ದಾಳೆ, ಅವಳಿಗೆ ಹತ್ರನೇ ಹೇಳಿದ್ರೆ ಏನೇ ಬೇಕಾದ್ರೂ ಸಹಾಯ ಮಾಡ್ತಾಳೆ. ನಿನ್ನ ಅವಶ್ಯಕತೆ ನನಗಿಲ್ಲ. ಅದು ಹಾಗಲ್ಲ ಅತ್ತೆ, ನಾನು ಹೇಳಿದ್ದು. ನೋಡು ರಾಧಿಕಾ, ಈ ಮಹಾರಾಣಿಗೆ ಮೊದಲು ಇಲ್ಲಿಂದ ಹೊರಟೋಗೋದಕ್ಕೆ ಹೇಳು. ಇವಳ ನಾವೆಲ್ಲ ಇಷ್ಟಪಟ್ಟು ಕರ್ಕೊಂಡು ಬಂದು ಮದುವೆ ಆಗಿರೋದಲ್ಲ. ಇವಳು ಗಂಡಂಗೆ ಇವಳು ಇಷ್ಟ ಆಗಿ ಮದುವೆ ಆಗಿ ಕರ್ಕೊಂಡು ಬಂದಿರೋದು. ಅನಿವಾರ್ಯವಾಗಿ ಇಲ್ಲೇ ಇರೋದಕ್ಕೆ ಹೇಳಿದ್ವಿ ಹೊರತು ನಾವೆಲ್ಲ ಇಷ್ಟಪಟ್ಟು ಬಿಟ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇಷ್ಟಪಟ್ಟಿರೋ ಇವಳು ಗಂಡನ ಜೊತೆ ರೂಮಲ್ಲಿದ್ರೆ ಸಾಕು. ಇಡೀ ಮನೆ ಎಲ್ಲ ಓಡಾಡಿ ನಮ್ಮ ನೆಮ್ಮದಿನೂ ಹಾಳು ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ಬಾಯ್ ಬಿಟ್ಟು ಹೇಳಮ್ಮ ಇವಳಿಗೆ. ಇದೇನ್ ಸನ್ನಿಧಿ, ನನಗಿಂತನೂ ನೀವೇ ಮೊದಲು ಈ ಮನೆಗೆ ಬಂದಿರ್ಬೋದು, ಆದ್ರೆ ಯಾರಿಗೂ ನಿಮ್ಮನ್ನ ಕಂಡ್ರೆ ಆಗಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ಯಾಕೆ ಪಾಪ ಇವ್ರ ನೆಮ್ಮದಿನೆಲ್ಲ ಯಾಕೆ ಹಾಳು ಮಾಡ್ತೀರಾ? ತಪ್ಪು ನಿಮ್ದೇ ತಾನೇ. ಗಂಡ ಹೆಂಡತಿ ಇಬ್ರು ನಿಮ್ಮ ಇಷ್ಟದ ಪ್ರಕಾರ ಬಂದ್ರೆ ಈ ಮನೇಲಿರೋರೆಲ್ಲ ಒಪ್ಕೊಳ್ಳೋದಕ್ಕಾಗತ್ತಾ? ನೋಡಿ, ಇನ್ಮೇಲಾದ್ರೂ ಸ್ವಲ್ಪ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವು ರೂಮಲ್ಲೇ ಇರಿ. ಇದನ್ನ ನನಗೆ ಪದೇ ಪದೇ ಹೇಳೋದಕ್ಕಾಗಲ್ಲ. ಅತ್ತೆ ಮಾವನ ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಾ? ನೋಡಿ, ಮದುವೆ ಅಂದ್ರೆ ಸುಮ್ಮನೆ ಆಗಲ್ಲ. ನಿಮ್ಮ ಹಾಗೆ ಓಡ್ ಬಂದು ಮದುವೆ ಆದ್ರೆ ಅದಕ್ಕೊಂದು ವ್ಯಾಲ್ಯೂನೂ ಇರಲ್ಲ.
ಹಾಗಿರೋರ್ನ ಒಪ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀವು ಮಾಡಿರೋ ತಪ್ಪಿಗೆ ಏನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಮದುವೆ ಆಗಿ ಕೆಲವು ದಿನಗಳು ಕಳೆದ್ರೂ ಕೂಡ ದೇವಕಿ ಮತ್ತೆ ರಂಗನಾಥ್ಗೆ ಸನ್ನಿಧಿ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕೆ ಅಂದರೆ ತಮ್ಮ ಮಗ ತಾವಿಷ್ಟಪಟ್ಟಾಗೆ ಮದುವೆ ಆಗಿಲ್ಲ, ಅವನಿಷ್ಟಪಟ್ಟಾಗೆ ಮದುವೆ ಆಗಿದ್ದಾನೆ ಅನ್ನೋದು ಅವ್ರ ಮೊದಲನೇ ಕಾರಣ ಆಗಿರುತ್ತೆ. ಹಾಗಾಗಿನೇ ಸನ್ನಿಧಿ ಎಷ್ಟೇ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು, ಅವ್ರ ಜೊತೆ ಹೊಂದ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಲ್ಲ. ಅವ್ರ ಕೊಂಕು ಮಾತುಗಳು, ಚುಚ್ಚು ಮಾತು, ಅದರಲ್ಲೂ ರಾಧಿಕನ್ ಮಾತು ಇವೆಲ್ಲನೂ ಕೇಳಿಸ್ಕೊಂಡು ಸನ್ನಿಧಿ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ನಾನು ನಿಮಗೆ ಸಾರಿ ಹೇಳಿದೆ ಈ ಮದುವೆ ಬೇಡ ಅಂತ. ನೋಡಿ ಇವಾಗ ಏನಾಯ್ತು. ಸನ್ನಿಧಿ, ಏನಾಯ್ತು ಇವಾಗ? ಯಾಕೆ ಅಳ್ತಿದ್ಯಾ? ಏನು ವಿಷಯ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಅರ್ಥ ಆಗೋದು ನನಗೆ. ಏನಾಯ್ತು? ಏನು ಅಂತ ಹೇಳಿ, ನಾನು ಬಂದ ತಾರೀಕಿನಿಂದನೂ ಅತ್ತೆ ಮಾವಂಗೆ ನನ್ನ ಕಂಡ್ರೇನೆ ಆಗಲ್ಲ. ನನ್ನ ಕಂಡ್ರೆ ಸ್ವಲ್ಪನೂ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಹೇಳ್ದಾಗೆ ನಾವು ಈ ಮದುವೆ ಆಗಬಾರ್ದಿತ್ತು. ಇವಾಗ ಯಾವ ಸಂತೋಷಕ್ಕಾಗಿರೋದು? ಬಂದಿಷ್ಟು ದಿನ ಆದರೂ ಒಂದು ಸಾರಿನೂ ನನ್ನ ಸೊಸೆ ಅಂತ ಮಾತಾಡ್ಸಿಲ್ಲ ಗೊತ್ತಾ? ನಾನೇ ಹೋಗಿ ಮಾತಾಡ್ಸಿದ್ರು ನನ್ನ ಜೊತೆ ಮಾತಾಡಲ್ಲ. ಕಾಫಿ ತಗೊಂಡೋಗಿ ಕೊಟ್ರೆ ಕಾಫಿ ಬೇಡ ಅಂತಾರೆ. ಅಡುಗೆಗೆ ಸಹಾಯ ಮಾಡ್ತೀನಿ ಅಂದರೆ ಬೇಡ ಅಂತಾರೆ. ಎಲ್ಲದಕ್ಕೂ ಬೇಡ 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 ಬೇಡ, ಹೋಗಿ ನಿನ್ನ ರೂಮಲ್ಲೇ ಸುಮ್ಮನೆ ಕೂತ್ಬಿಡು, ನಮ್ಮ ಎದುರಿಗೆ ಬರಬೇಡ ಅಂತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕ ನಾನು ನಿಮ್ಮನ್ನ ಮದುವೆ ಆಗಿ ಇಲ್ಲಿಗೆ ಬಂದಿದ್ದು. ಹೇ ಸನ್ನಿಧಿ, ನಿನಗೆ ಗೊತ್ತು ತಾನೆ ಅವರು ವಿರುದ್ಧವಾಗಿ ನಾವು ಮದುವೆ ಆಗಿದ್ದೀವಿ. ಹಾಗಾಗಿ ಅವರಿಗೂ ಸ್ವಲ್ಪ ಕೋಪ ಇರುತ್ತೆ ಅಲ್ವಾ? ನಾವೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೋಗ್ತಾ ಹೋಗ್ತಾ ಸ್ವಲ್ಪ ದಿನ ಕಳೆದ್ರೆ ಎಲ್ಲನೂ ಸರಿ ಹೋಗುತ್ತೆ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಇಲ್ಲ ಮೋಹಿತ್, ನಾನು ಇಲ್ಲೇ ಇದ್ರೆ ಅವ್ರ ನೆಮ್ಮದಿನೂ ಹಾಳು, ನನ್ನ ನೆಮ್ಮದಿನೂ ಹಾಳು. ನೋಡಿ, ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಿ, ನಾನು ಮಾತ್ರ ಇಲ್ಲಿರಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನನಗೆ ಇಲ್ಲಿರೋದಕ್ಕೆ ಆಗೋದು ಇಲ್ಲ. ಮುಂದೆ ಸ್ಟೋರಿ ಏನಾಗುತ್ತೆ? ಸನ್ನಿಧಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾಳ? ಮೋಹಿತ್ ಮತ್ತೆ ಸನ್ನಿಧಿ ದೂರ ದೂರ ಆಗ್ತಾರಾ? ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.